ಸಂಘ ಐತಿ, ನಾವು ಅದ್ರೊಳಗೆ ಕೆಲಸ ಮಾಡ್ಬೋದು, ಅದ್ರೊಳಗೆ ಅವರು ಕೂಡ ಎಲ್ಲರಿಗೂ ಸಹಕಾರ ಕೊಟ್ಟು ಎಲ್ರಿಗೂ ಕರೆಯಕ್ತಾರ ಅಂತ ಅನ್ನೋದು ನಮ್ಗೆ ಸ್ವಲ್ಪ ಲೇಟಾಗಿ ಗೊತ್ತಾಯಿತು. ಹಾಗಾಗಿ ಒಂದು ರೀಸೆಂಟಾಗಿ ಒಂದು ಪ್ರಶಸ್ತಿ ಗ್ಲೋಬಲ್ ರೋಡ್ ರೆಕಾರ್ಡ್ ಒಂದು ಪ್ರಶಸ್ತಿ ಆಯಿತು. ಆವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಬಿಟ್ಟಾಗ ನಮ್ಮ ಚಾಚಾಕರಿಂದ ನಮ್ಮ ಮುರುಗಿ ಸರ್ ಅವ್ರಿಗೆ ಪರಿಚಯ ಆಯಿತು. ಹಾಗಾಗಿ ಒಂದು ದಿನ ಕಾಲ್ ಮಾಡಿ ಹೇಳಿದ್ರು, ನೀವು ಸ್ವಲ್ಪ ಭೇಟಿ ಆಗಬೇಕಪ್ಪ, ಇಲ್ಲಿ ಹುಲ್ಲೂರೊಳಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ ಬರ್ರಿ ಅಂತ ಕರೆದ್ರು. ಆವಾಗ ನಾವು ಹೋದ್ವಿ. ಆವಾಗ ನಮ್ಗೆ ತುಂಬ ಅಭಿಮಾನದಿಂದ ಒಂದು ಶಾಲು ಹಾರ ಹಾಕಿ ನಮ್ಗೆ ಅಭಿನಂದಿಸಿ ನಮಗೂ ಸಹ ಮಾತಾಡೋಕ್ಕೆ ಒಂದೆರಡು ಅವಕಾಶವನ್ನು ಮಾಡಿಕೊಟ್ರು. ಹಾಗಾಗಿ ಈಗಾಗಲೇ ನಿಮ್ಗೆ ಈಗ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದು ಹತ್ತೈತಿ ಅಂದ್ರೆ, ನಾವಿಲ್ಲಿ ಕುಂತೂರಿಗೆ ಯಾರ್ಯಾರ ನಿಮ್ಮ ಚಪ್ಪಲ್ ಬಂದ ಬಗ್ಗೆ ಏನು ಅಂತ ಹೇಳಿದ್ರೆ ಯಾರೂ ಹೇಳೋಕೆ ಬರೋದಿಲ್ಲ, ನಮ್ಮ ಹಿಂದಿನ ನಮ್ಗೆ ಏನೂ ಗೊತ್ತಾಯಿಲ್ಲ. ಹಾಗಾಗಿ ನಮ್ಮ ಹಿರಿಯರೆಲ್ಲರೂ ಇಲ್ಲಿ ವೇದಿಕೆ ಮೇಲೆ ಕೂತಿದ್ದಾರೆ, ಅವರಿಂದ ನಾವು ಸಲಹೆಗಳನ್ನ ತೊಗೋಬೇಕು. ಆದಷ್ಟು ಕೈಲಾದಷ್ಟು ಅವರೆಲ್ಲ ನಮ್ಗೆ ಸರ್ಕಾರದ ಸಿದ್ದರಾಮಯ್ಯನವರ ಟೇಬಲ್ಗೆ ಹೋಗ್ಬಿಟ್ಟುವರೆಗೂ ಅವ್ರ ಕೆಲಸಗಳನ್ನ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಟೀಕೆಗಳು ಯಾವ ರೀತಿ ಇರಬೇಕಂದ್ರೆ, ಒಂದು ಆರೋಗ್ಯಕರವಾಗಿರಬೇಕು, ಒಂದು ಚರ್ಚಾಸ್ಪದವಾಗಿರಬೇಕು. ನಮ್ಮ ಟೀಕೆಗಳು ಏನಾಗ್ಬಿಡ್ತಾವೆ, ಇನ್ನೊಬ್ಬರ ಮನಸ್ಸಿಗೆ ನೋವು ಉಂಟಾಗೋ ರೀತಿ ಮಾಡಬಾರ್ದು, ನಮ್ಮ ವೈಯಕ್ತಿಕ ವಿಚಾರ. ಹಾಗಾಗಿ ಎಲ್ಲರೂ ನಮ್ಮಲ್ಲಿ ಒಂದೊಂದು ಪ್ರಶ್ನೆಗಳು ಹುಟ್ಟಿರ್ತಾವೆ. ಅದು ಯಾಕೆ ಹಿಂಗೆ, ಇದು ಆಗಬೇಕಿತ್ತಲ್ಲ, ಅದು ಯಾಕೆ ಯಾವಾಗ ಆಗುತ್ತಾ, ಇನ್ನೂ ಇಷ್ಟು ವರ್ಷ ಸಂಘ ಚಾಲೂ ಮಾಡಿ, ಈಗ ನಾವಿನ್ನ ಚಡ್ಡಿ ಹಾಕುವ ವಯಸ್ಸಿನಾಗಿದ್ವಿ, ಅವಾಗ ನಾವು ಕುಲಶಾಸ್ತ್ರ ಅಧ್ಯಯನ ಮಾಡ್ಯಾರ. ಹಾಗಾಗಿ ನಾವು ಅಂದ್ಕೊಂಡಿರಲಿಲ್ಲ, ನಾವು ಒಂದಿನ ಬಂದು ನಮ್ಮ ನಾಯಕರ ಜೊತೆ ಕೂತು ನಾವು ಮಾತಾಡ್ತೀವಿ ಅಂತೇಳಿ. ಹಾಗಾಗಿ ಚಪ್ಪರು ಬಂದು ಏನು ಬುಡಕಟ್ಟು ಸಮುದಾಯಕ್ಕೆ ಸೇರಿದೆ ಅಂತೇಳಿ ನಮ್ಗೆ ಎಲ್ರಿಗೂ ಗೊತ್ತೈತಿ. ನಾವು ಹೇಳ್ಕೊಳ್ಳುವಾಗ ಏನು ಮಾಡಾಕಿರ್ತೀವಿ, ನಾಚಿಕೆ ಪಡ್ಕೊಂಡಿರ್ತೀವಿ. ಎಷ್ಟೋ ಜನ ನಾನು ಗೂಗಲೆಲ್ಲ ಇದು ಫೇಸ್ಬುಕ್ಕಲ್ಲೆಲ್ಲ ಅಡ್ರೆಸ್ ಚೇಂಜ್ ಮಾಡ್ತಿರ್ತೀನಿ, ಹಲವಾರು ಚಪ್ಪರು ಬಂದ್ಬಿಟ್ಟು ಮುಂದೆ ಎಲ್ಲ ಅಡ್ರೆಸ್ಗಳು ಪರಾಕ್ಷರವಾಗಿರ್ತಾವೆ. ಹಾಗಾಗಿ ಚಪ್ಪರು ಬಂದ ಅಡ್ರೆಸ್ಗಳು ಏನಂತೂ ಕಡಿಮೆ ಹಾಕುವಂತ ಮಾಡ್ತಾವೆ. ಮತ್ತು ನಮ್ದು ಹೆಂಗೆ ಕೊಡ್ಕೋದ್ರಿಂದ ಬೇರೆ ಕಡೆ ಹೋಗೋದ್ರಿಂದ ನಮ್ಮ ಸಮುದಾಯದ ಹೆಸರು ಏನಾಗ್ತೈತಿ, ಕಡಿಮೆ ಹಾಕ್ಕೊಂತ ಬರ್ತೈತಿ. ನಮ್ಮ ಸಮುದಾಯದ ಮ್ಯಾಗ ನಿಮಗೂ ಕೂಡ ಅಭಿಮಾನ ಇರಬೇಕು. ನಮ್ಮದು ಹೌದು, ನಮ್ಮ ಚಪ್ಪರು ಬಂದ ಸಮುದಾಯ ಅಂತ ಹೇಳಿಕೆ ನಮಗೂ ಕೂಡ ಗರ್ವ ಇರಬೇಕು. ನಾವೇನು ಎಲ್ಲಿಂದನೋ ಏನು ಕಳತನ ಮಾಡ್ಕೊಂಡು ಬಂದಿಲ್ಲ. ನಾವು ಮೂಲತಃ ದೇಶದ ನಿವಾಸಿಗಳು. ಸ್ವತಂತ್ರ ಹೋರಾಟದಲ್ಲಿ ನಮ್ಮದು ಕೂಡ ಪಾಲಿದೆ, ನಮ್ಮ ಮೂಲತಃ ನಮ್ಮ ಮೂಲ ಪುರುಷರು ಕೂಡ ಎಲ್ಲ ಹೋರಾಟ ಮಾಡಿಕೊಂಡಿದ್ದಾರೆ. ನಮಗೆ ನಿಮಗೆ ಗೊತ್ತಿಲ್ಲ ಅಷ್ಟೇ. ನಾವು ಬಾಂಬೆ ವಿಶ್ವವಿದ್ಯಾಲಯದಲ್ಲಿ, ದೆಹಲಿ ವಿಶ್ವವಿದ್ಯಾಲಯಗಳಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಮಗೂ ಕೂಡ ಸಿಗ್ತದೆ. ನಾವು ಶಿಕ್ಷಣದಿಂದ ಸ್ವಲ್ಪ ದೂರ ಉಳಿದವರಾಗಿದ್ದೀವಿ. ನಮ್ಮ ಚಪ್ಪರಬಂದ ಸಮುದಾಯದಲ್ಲಿ ಶಿಕ್ಷಣವಂತರು ನಾವು ನೋಡ್ತಾ ಇದ್ರೆ ತುಂಬ ಕಡಿಮೆ ಇದ್ದೀವಿ. ಇವಾಗ ಒಂದು 25,000 ಜನಸಂಖ್ಯೆ ಇದೀವಿ ಅಂತಂದರೆ ಮ್ಯಾಗ 5,000 ಕೂಡ ನಾವು ಗೌರ್ಮೆಂಟ್ ನೌಕರಸ್ಥರಿಲ್ಲ. ಯಾಕಿಲ್ಲ ಅಂತಂದರೆ ನಾವು ಮೂಲತಃ ಆರ್ಥಿಕವಾಗಿ ಹಿಂದುಳಿದಂಥವರಾಗಿವಿ. ಸಾಕಪ್ಪ, ಇವತ್ತಿನ ಜೀವನ ನಾವು ಬದುಕಿದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿವಿ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರಿಗೂ ಕೈ ಮುಗಿದು ಏನು ಕೇಳ್ಬೋದೇನೆಂದರೆ, ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ, ಅವ್ರು 5ನೇ ಓದ್ತಾನೋ 10ನೇ ಓದ್ತಾನೋ ಅದು ಸೆಕೆಂಡ್ರಿ. ಬಟ್ ಒಂದು ಅಟ್ಲೀಸ್ಟ್ ಒಂದು ಸಹಿ ಮಾಡೋಕ್ಕಾದ್ರೂ ಬರಬೇಕು. ನಾವು ಕುಳಿತರಲ್ಲಿ ಎಲ್ಲರೂ ಎಜುಕೇಟೆಡ್ ಇಲ್ಲ, ಎಲ್ರಿಗೂ ಸಿಗ್ನೇಚರ್ ಮಾಡೋಕ್ಕೆ ಬರಲ್ಲ. ನಮ್ಮದು ಮನೆ ಕಾಗದ ಪತ್ರ ಕೊಟ್ಟು ನಮಗೆ ಓದಕ್ಕೆ ಬರಲ್ಲ. ಆ ಸ್ಥಿತಿಯಲ್ಲಿ ನಾವಿದ್ದೀವಿ. ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಈಗೇನು ನಮ್ಮ ನಾಯಕರು ಈಗ ಅಲೆಮಾರಿ ಪಟ್ಟಿಗೆ ಸೇರ್ಪಡೆ ಆಗೋ ಹೊತ್ತಿಗೆ ಏನು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನಮ್ದೆಲ್ಲ ವಯಸ್ಸಾಗ್ತಾ ಬಂದು ನಮಗೆಲ್ಲ 60+ ಆಗಿರ್ತಾವೆ, ಇನ್ನು ಮುಂದೆ ನೀವು ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ನಮ್ಮ ಸಮುದಾಯವನ್ನು ಅಂತ ಹೇಳ್ತಿರ್ತಾರೆ. ನಾವು ಸಹ ಇಷ್ಟು ದಿನ ತುಂಬ ಕೇರ್ಲೆಸ್ ಮಾಡಿದ್ದೀವಿ. ನಾವು ಒಪ್ಕೋತೀವಿ, ನಮ್ಮ ಕಡೆಯಿಂದ ತುಂಬ ತಪ್ಪುಗಳಾಗಿದ್ದಾವೆ. ಇನ್ನು ಮುಂದೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಇನ್ನು ಮುಂದೆ ತಮ್ಮ ಮನೋಧನದಿಂದ ನಾವೆಲ್ಲವೂ ಸಹ ಸಹಾಯ ಮಾಡಿ ನಮ್ಮ ನಾಯಕರೊಂದಿಗೆ, ನಮ್ಮ ಹಿರಿಯರೊಂದಿಗೆ ನಾವು ಹಿನ್ನಡೆ ಹಾಕ್ತೀವಿ, ಹೆಜ್ಜೆ ಹಾಕುವಂತ ಮುಂದೆ ಹೋಗ್ತೀವಿ. ಅವರು ನಮ್ಮನ್ನು ಕೈ ಹಿಡಿದು ತಗೊಂಡು ಇಲ್ಲಿವರೆಗೂ ಬಿಟ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಅವ್ರಿಗೆ ಸಾಧ್ಯ ಇಲ್ಲ. ಯಾಕಂದರೆ ಈ ವೇದಿಕೆ ಮೇಲೆ ಕೂತವರೆಲ್ಲರೂ ಏನು ಯಂಗ್ ಏಜ್ನವ್ರು ಯಾರೂ ಇಲ್ಲ. ಎಲ್ಲರೂ ಏನು ಅಡ್ಡಾಡಿ ಓಡಾಡ್ಕೊಂತ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀವಿ ಅನ್ನೋಂಗಿಲ್ಲ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಭೇಟಿ ಆಗ್ಬೇಕಂತಂದ್ರೆ ಒಂದು ವಾರ ಬೇಕು. ಇಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ ಏನಿಲ್ಲ ನಮ್ಗೆ, ನಾವೇನು ವಿಧಾನಸಭೆ ಹೋಗಿ ನಮ್ಮ ಕೆಲಸ ಈ ಶಬ್ದ ಮಾಡ್ಕೊಂಬರೋಕ್ಕಾಗೋದಿಲ್ಲ. ಹಾಗಾಗಿ ನಾವೆಲ್ಲ ನೋಡಿದ್ದೀನಿ, ರೀಸೆಂಟಾಗಿ ಒಂದು ಮೀಟಿಂಗ್ ಕೂಡ ಮಾಡಿದ್ರು. ಹಾಗಾಗಿ ಎಲ್ಲರೂ ಸಹ ನೀವು ಕೂತರಲ್ಲ, ಇಲ್ಲಿ ಕೂತರವರು ಎಲ್ಲರಿಗೂ ಸಹ ಒಂದು ಏನಂದರೆ ಕೆಲಸ ಕಾರ್ಯಗಳು ಮಾಡಿದ್ದೀರಿ. ನಮ್ಮ ಸಮುದಾಯಕ್ಕಾಗಿ ನೀವೆಲ್ಲರೂ ಪರಿಶ್ರಮ ಪಟ್ಟಿದ್ದೀರಿ. ಎಲ್ಲರೂ ಅಲ್ಗಳಕ್ಕೆ ಬರೋಂಗಿಲ್ಲ. ಹಾಗಾಗಿ ಎಲ್ಲರೂ ವಿನಂತಿ ಏನು ಮಾಡ್ತಿದ್ದೀನಿ ಅಂತಂದರೆ, ಎಲ್ಲರೂ ಸಹ ಎಲ್ಲ ಥರದ ತನುಗುಣದಿಂದಲೂ ಸಹಾಯ ಮಾಡಿ ನಾವು ಇನ್ನಷ್ಟು ಏನೈತಿ ಅಲೆಮಾರಿ ಪಟ್ಟಿಗೆ ಆದಷ್ಟು ಬೇಗ ಸೇರಲಿ. ಇನ್ಶಾಅಲ್ಲಾ ಈ ವರ್ಷ ಸೇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ನಾಯಕರೆಲ್ಲರೂ ಸೇರಿಸ್ತಾರೆ. ನಾವೆಲ್ಲರೂ ಸಹ ಅವ್ರ ಹಿಂದೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋಣ. ನಾನು ಸಹ ಇದೇ ಫಸ್ಟ್ ಟೈಮು ಚಪ್ಪರಬಂದ ಮೀಟಿಂಗಿಗೆ ಅಟೆಂಡ್ ಆಗಿರೋದು. ನಮಗೂ ಸಹ ಒಂದು ಕುತೂಹಲ ಇತ್ತು, ನಮ್ಮ ಚಪ್ಪರಬಂದ ಮಂದಿ ಪರಿಚಯ ಮಾಡ್ಕೋಬೇಕು ಅಂದರೆ ನಮ್ಮ ಸಂಬಂಧಿಕರು ಯಾರ್ಯಾರಪ್ಪ ಅಂತ ನಮ್ಗೆ ಗೊತ್ತಾಗಬೇಕು. ನಾವು ದೂರ ಎಲ್ಲೋ ಸಾಲಿಗೆ ದೂರ ಇಟ್ಬಿಟ್ರೆ ನಮ್ಗೆ ಯಾರೋ ಗೊತ್ತಾಗಲ್ಲ. ಲಾಕ್ಡೌನ್ ಓಡ್ತಾ ಇದ್ದಾಗ ಬರ್ತೀವಿ, ಇಲ್ಲ ಯಾರಾದರೂ ಸತ್ತಲೆ ಕೆಟ್ಟಲೆ ಬರ್ತೀವಿ, ನಾವು ಪರಸ್ಪರ ಒಬ್ಬರು ಪರಿಚಯ ಆಗಿ ಹೋಗ್ಬಿಡ್ತೀವಿ. ಸಹ ಇಲ್ಲಿ ಕೂತರೆ ಎಲ್ಲರೂ ನಮ್ಗೆ ಯಾರೂ ಪರಿಚಯ ಇಲ್ಲ. ಹಾಗಾಗಿ ನಾನು ಪರಿಚಯನ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ನಿಮ್ಮ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಿರ್ತೀವಿ. ನಮ್ಮ ಸಂಘಟನೆ ಇನ್ನಷ್ಟು
ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಮುಂದಿನ ಮಕ್ಕಳ ಪೀಳಿಗೆಗಾಗಿ ಈ ಯಾರು ಕುಂತವ್ರು ಮಾಡ್ಕೊಂಡಿರೋದು ತಮ್ಮ ಮನೆಗೋಸ್ಕರ ಯಾರು ಮಾಡ್ಕೊಂಡಿಲ್ಲ. ಈ ಕುಂತವ್ರು ಯಾರು ನಮ್ಮ ಮನೆಗೆ ಮಠಕ್ಕೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಯಾರು ಮಾಡ್ಕೊಂಡಿಲ್ಲ. ನಮ್ಮ ಸಮಾಜಕ್ಕಾಗಿ ನಮ್ಮ ಮುಂದಿನ ಪೀಳಿಗೆಗಾಗಿ ಎಲ್ಲರೂ ಮಾಡ್ಯಾರ, ಕೆಲಸ ಕಾರ್ಯಗಳು ಮಾಡ್ಯಾರ. ನಾವು ಸಹ ಈ ಮುಂದೆ ಆ ಕೆಲಸ ಕಾರ್ಯದಲ್ಲಿ ಭಾಗಿಯಾಗುವ ಅಂತ ಹೇಳಿ ನಾನು ಯಾವ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನನ್ನ ಮಾತಾಡೋಕ್ಕೆ ಒಂದು ಅವಕಾಶ ಮಾಡಿರ್ತಕ್ಕಂಥ ನಮ್ಮ ಹಿರಿಯರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಒಳ್ಳೆ ಮಾತು. ಅವರು ಹೇಳಿದರು, ನಾನು ಎಲ್ಲಿದ್ದೆ, ನಾನು ಎಲ್ಲಿಗೆ ಬಂದೀನಿ ಅನ್ನೋದು. ಅದು ಅಲ್ಲದೆ ಈಗ ನಮ್ಮ ಸಂಘಟಕರಿಗೆ ಹೇಳಿದರು, ನಾವೆಲ್ಲ ನಿಮಗೆ ನಿಂತಿದ್ದೇವೆ, ನಿಮ್ಮ ಕಾರ್ಯವನ್ನು ಮುಂದುವರಿಸ್ತೀವಿ ಅನ್ನುವಂಥದ್ದು. ಇದು ಒಳ್ಳೆಯ ಮಾತು. ಅವರಿಗೆ ತಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲೆ ಇರುವಂಥವರಿಗೆ ಅವರೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಮಾಮಲ್ಲಿ